ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಡೇಸ್ ಕನ್ನಡ ವ್ಲಾಗ್ಸ್. ನಾವು ರಿಂಗ್ ರೋಡಲ್ಲಿ ಹೋಗ್ತಾ ಇದ್ವಿ. ನೋಡಿ ಚಾಮುಂಡಿ ಬೆಟ್ಟ ಕಾಣ್ತಾ ಇದೆ ನಮಗೆ. ಚಾಮುಂಡಿ ಬೆಟ್ಟದ ಗೋಪುರನೂ ಕೂಡ ಕಾಣಿಸ್ತಾ ಇತ್ತು. ನಾವು ಈ ಮೈಸೂರಿನ ರೋಡ್ನಲ್ಲಿ ಓಡಾಡುವಂತಹ ವಿಶೇಷತೆಯೇ ಇದು. ನಮಗೆ ಚಾಮುಂಡಿ ಬೆಟ್ಟ ಕಾಣ್ತಾ ಇರುತ್ತೆ, ಝೂ ಕಾಣ್ತಾ ಇರುತ್ತೆ, ಚರ್ಚ್ ನೋಡ್ತಾ ಇರಬಹುದು. ಹಾಗೆಯೇ ಅರಮನೆ ಕಾಣಿಸುತ್ತೆ. ಈ ರೀತಿ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ನೋಡಿಕೊಂಡು ಈ ರೋಡ್ಗಳಲ್ಲಿ ಓಡಾಡುವಂತಹ ಒಂದು ಫೀಲೇ ಬೇರೆ ಅಂತಲೇ ಹೇಳ್ಬೋದು. ನಾವು ಪದೇ ಪದೇ ಈ ರೋಡಲ್ಲಿ ಬಂದರೂ ಕೂಡ ಒಂಥರ ಪಾಸಿಟಿವ್ ವೈಬ್ಸೇ ಫೀಲ್ ಆಗ್ತಾ ಇರುತ್ತೆ. ನಾವು ಇವತ್ತು ಮೈಸೂರಿನಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇದು ಮೈಸೂರು ಬ್ಯಾಂಗ್ಳೂರು ಎಕ್ಸ್‌ಪ್ರೆಸ್ ವೇ ಅಥವಾ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ. ಇದನ್ನು PM ನರೇಂದ್ರ ಮೋದಿ ಅವರು ಮಾರ್ಚ್ 2023ರಂದು ಇನಾಗ್ರೇಟ್ ಮಾಡಿದ್ದಾರೆ. ಇದು ಟ್ರಾವೆಲ್ ಟೈಮನ್ನು 3 ಗಂಟೆಯಿಂದ 90 ನಿಮಿಷಕ್ಕೆ ಇಳಿಸಿದೆ. ಇದರ ವೆಚ್ಚ ಬಂದು ಅಂದರೆ ಎಕ್ಸ್‌ಪ್ರೆಸ್ ವೇಯನ್ನು ನಿರ್ಮಿಸೋದಕ್ಕೆ ಆಗಿರುವಂತಹ ಕಾಸ್ಟ್ ಬಂದು 8,066 ಕೋಟಿ. ಇದು ಟ್ರಾವೆಲ್ ಟೈಮನ್ನು ರೆಡ್ಯೂಸ್ ಮಾಡುತ್ತೆ, ಹಾಗೆ ಎಕಾನಮಿಯನ್ನು ಇನ್ಕ್ರೀಸ್ ಮಾಡುತ್ತೆ ಅನ್ನೋ ಕಾರಣದಿಂದ ನಿರ್ಮಿಸಲಾಗಿದೆ. ಈ ಹೈವೇಯನ್ನು NH275 ನ್ಯಾಷನಲ್ ಹೈವೇ 275 ಅಂತ ಗುರುತಿಸಲಾಗುತ್ತೆ. ಇದನ್ನು ಡೆವಲಪ್ ಮಾಡಿರುವಂಥದ್ದು NHAI ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಹಾಗೂ ಮೈಸೂರು ಇದೆರಡೂ ಅತ್ಯಂತ ಪ್ರಮುಖವಾದಂತಹ ನಗರಗಳು. ಈ ಎರಡೂ ನಗರಗಳನ್ನು ಕೂಡಿಸುವಂತಹ ರಸ್ತೆನೇ ಈ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ. ಈ ಎಕ್ಸ್‌ಪ್ರೆಸ್ ವೇನಲ್ಲಿ ಅಫಿಷಿಯಲ್ ಸ್ಪೀಡ್ ಲಿಮಿಟ್ ಬಂದು 100 km/h. ಅದನ್ನು ನಾವು ದಾಟೋ ಹಾಗಿಲ್ಲ. ಈ ಎಕ್ಸ್‌ಪ್ರೆಸ್ ವೇನಲ್ಲಿ 60 ಸ್ಪೀಡ್ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ. ನಾವೇನಾದರೂ ಸ್ಪೀಡ್ ಜಾಸ್ತಿಯಾಗಿ ಇದು ಮಾಡಿದ್ರೆ ಆ ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಹಾಗೆಯೇ ಈ ಎಕ್ಸ್‌ಪ್ರೆಸ್ ವೇ ಮೇಲೆ ಟೂ ವೀಲರ್ಸ್ನ ಅಲೋ ಮಾಡೋದಿಲ್ಲ. ಹಾಗೆ ಟ್ರ್ಯಾಕ್ಟರ್ಸ್, ಟೂ ವೀಲರ್ಸ್, ಆಮೇಲೆ ಆಟೋ ರಿಕ್ಷಾಸ್ನ ಎಲ್ಲ ಅಲೋ ಮಾಡಲ್ಲ. ನಾನ್ ಮೋಟರೈಸ್ಡ್ ವೆಹಿಕಲ್ಸ್ನೂ ಕೂಡ ಅಲೋ ಮಾಡೋದಿಲ್ಲ. ನಾನ್ ಮೋಟರೈಸ್ಡ್ ವೆಹಿಕಲ್ಸ್ ಅಂದರೆ ಲೈಕ್ ಸೈಕಲ್ ರಿಕ್ಷಾ ಆಗಿರ್ಬೋದು, ಆ್ಯನಿಮಲ್ ಕಾರ್ಟ್ಸ್, ಆಮೇಲೆ ಕೈಯಲ್ಲಿ ಎಳ್ಕೊಂಡು ಹೋಗುವಂಥ ತಳ್ಳೋ ಗಾಡಿಗಳಾಗಿರ್ಬೋದು, ಇಂಥದನ್ನೆಲ್ಲ ಎಕ್ಸ್‌ಪ್ರೆಸ್ ವೇನಲ್ಲಿ ಅಲೋ ಇಲ್ಲ. ಈ ಎಕ್ಸ್‌ಪ್ರೆಸ್ ವೇ ನಾವು ಮೈಸೂರಿನಿಂದ ಹೊರಡ್ತೀವಿ ಅಂದರೆ ಮೈಸೂರು, ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ ಮೂಲಕ ಹಾದು ಹೋಗಿ ಬೆಂಗಳೂರನ್ನು ತಲುಪುತ್ತೆ. ನೋಡಿ, ಈ ರೀತಿ ಬಂಡೆಗಳೆಲ್ಲ ಕೊರೆದು ಮಾಡಿದ್ದಾರೆ ಈ ರೋಡನ್ನು. ಇನ್ನು ಇದು ರಾಮನಗರ ಏರಿಯಾ ಬರುತ್ತೆ, ಬಂಡೆಗಳೆಲ್ಲ ಇರುವಂತಹ ಏರಿಯಾ. ರಾಮನಗರ ಬೆಟ್ಟದಲ್ಲಿ ಶೋಲೆ ಮೂವಿ ಶೂಟಿಂಗನ್ನು ಮಾಡಲಾಗಿದೆ. ನೀವು ಶೋಲೆ ಮೂವಿ ನೋಡಿದರೆ ಅದರಲ್ಲಿ ರಾಮ್ಗಢ್ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಪ್ಲೇಸ್ನ ಈ ರಾಮನಗರದಲ್ಲೇ ಶೂಟ್ ಮಾಡಿರುವಂಥದ್ದು. ಈ ಎಕ್ಸ್‌ಪ್ರೆಸ್ ವೇನಲ್ಲಿ ನಿಮಗೆ ಫಾಸ್ಟಾಗಿದ್ದರೆ ನೀವು ಟೋಲನ್ನು ವಿತಿನ್ 10 ಸೆಕೆಂಡ್ಸಲ್ಲಿ ಪಾಸ್ ಮಾಡಬಹುದು. ಆದರೆ 10 ಸೆಕೆಂಡ್ ರೂಲ್ ಅಂತಲೇ ಇರುತ್ತೆ ಟೋಲ್ನಲ್ಲಿ. ಏನು ಅಂದರೆ ಫಾಸ್ಟ್ಯಾಗನ್ನು ಹಾಕಿಸ್ಕೊಂಡು ನಾವು 10 ಸೆಕೆಂಡ್ ಒಳಗೆ ಟೋಲನ್ನು ದಾಟ್ಬೋದು ಅಂತ ಹೇಳಿ 10 ಸೆಕೆಂಡ್ ರೂಲ್ ಅಂತ ಕರೆಯುವಂಥದ್ದು. ನೀವು ಹೈವೇನಲ್ಲಿ ಪಾಸ್ ಆಗ್ತಾ ಇರಬೇಕಾದ್ರೆ ಸಪೋಸ್ ಗಾಡಿ ಬ್ರೇಕ್ ಡೌನ್ ಆಯಿತು, ಅಥವಾ ಫ್ಯೂಯಲ್ ಖಾಲಿ ಆಯಿತು, ಅಥವಾ ಟಯರ್ ಏನಾದರೂ ಪಂಕ್ಚರ್ ಆಗಿರಬಹುದು, ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು, ಈ ರೀತಿ ಏನಾದರೂ ಆದರೆ ನೀವು ಟೋಲ್ ಫ್ರೀ ನಂಬರ್ 1033ಗೆ ಕಾಲ್ ಮಾಡಬೇಕು. ನೀವು ಟೋಲ್ ಫ್ರೀ ನಂಬರ್ 1033ಗೆ ಕಾಲ್ ಮಾಡಿದಾಗ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರಿಗೆ ಕನೆಕ್ಟ್ ಆಗಿ ಅವರು ನಿಮಗೆ ಬೇಕಾದಂತಹ ಎಮರ್ಜೆನ್ಸಿ ಹೆಲ್ಪನ್ನು ಮಾಡ್ತಾರೆ. ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಆ್ಯಂಬುಲೆನ್ಸ್ ಕಳಿಸೋಂಥದ್ದಾಗಿರಬಹುದು, ಅಥವಾ ಇನ್ನೇನಾದರೂ ಮೆಕ್ಯಾನಿಕ್ ಹೆಲ್ಪ್ ಬೇಕಿದ್ದರೆ ಅದನ್ನು ಕಳಿಸೋಂಥದ್ದಾಗಿರಬಹುದು, ಇಲ್ಲ ಗಾಡಿನ ಟೋ ಮಾಡಿಕೊಂಡು ತೊಗೊಂಡೋಗ್ಬೇಕಾಗಿದ್ರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಹಾಗೆಯೇ ನಿಮಗೇನಾದರೂ ಪೊಲೀಸ್ ಹೆಲ್ಪ್ ಬೇಕು ಅಂದರೆ ನೀವು ಟೋಲ್ ಫ್ರೀ ನಂಬರ್ 112ಗೆ ಕರೆ ಮಾಡಬೇಕಾಗತ್ತೆ. ನಾವು ಬ್ಯಾಂಗ್ಳೂರು ರೀಚ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಕದಂಬ ಹೋಟೆಲ್ ಹತ್ರ ಊಟಕ್ಕೆ ಅಂತ ನಿಲ್ಲಿಸ್ಕೊಂಡ್ವಿ. ಅಲ್ಲಿ ನನ್ನ ಮಗ ರವೆ ಇಡ್ಲಿ ತೊಗೊಂಡಿದ್ದ, ಹಾಗೆಯೇ ನನ್ನ ಹಸ್ಬೆಂಡ್ ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡಿದ್ರು. ನಾನು ಮತ್ತು ಅತ್ತೆ ಸೌತ್ ಇಂಡಿಯನ್ ಥಾಲಿ ತೊಗೊಂಡಿದ್ವಿ. ನಾರ್ತ್ ಇಂಡಿಯನ್ ಥಾಲಿನಲ್ಲಿ ನಿಮಗೆ ಒಂದು ಸೂಪ್, ರೋಟಿ, ದಾಲ್, ಗ್ರೇವಿ, ಹಾಗೆಯೇ ವೆಜ್ ಬಿರಿಯಾನಿ, ರೈಸ್, ರಸಮ್, ಕರ್ಡ್ ರೈಸ್ ಕೊಟ್ಟಿದ್ದರು. ಜೊತೆಗೆ ಒಂದು ಸ್ವೀಟ್ ಕೊಟ್ಟಿದ್ದರು. ಸ್ವೀಟ್ ಬಂದು ಜಾಮೂನ್ ಕೊಟ್ಟಿದ್ದರು. ಇದಿಷ್ಟು ನಾರ್ತ್ ಇಂಡಿಯನ್ ಥಾಲಿನಲ್ಲಿ ಇನ್ಕ್ಲೂಡ್ ಆಗಿದ್ದಂಥದ್ದು. ಇನ್ನು ಸೌತ್ ಇಂಡಿಯನ್ ಥಾಲಿಗೆ ಬಂದರೆ
ಬಾಳೆ ಎಲೆ ಊಟನ ಸರ್ವ್ ಮಾಡ್ತಾಯಿದ್ರು. ಬಾಳೆ ಎಲೆ ಊಟದಲ್ಲಿ ನಾರ್ಮಲ್ ನಿಮ್ಗೆ ಗೊತ್ತೇ ಇರುತ್ತೆ, ಪಾಯಸ, ಅದು ಅಕ್ಕಿ ಪಾಯಸ ಮಾಡಿದರು. ಹಾಗೆಯೇ ಪಲ್ಯ, ಇದು ಒಣಗಿರುವಂಥ ಅವರೆಕಾಳಿನ ಪಲ್ಯ ಜೊತೆಗೆ ಬೀನ್ಸ್ ಪಲ್ಯ. ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು. ಆಗ ಮಾವಿನಕಾಯಿ ಸೀಸನ್ ಇತ್ತಲ್ವ, ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ಚಟ್ನಿ, ಉಪ್ಪಿನಕಾಯಿ. ಇದು ಶುಂಠಿ ಮತ್ತು ತೆಂಗಿನಕಾಯಿ ಹಾಕಿ ಒಂದು ಚಟ್ನಿ ಮಾಡಿದರು, ಅದನ್ನು ಕೂಡ ಸರ್ವ್ ಮಾಡಿದ್ರು. ಇದೆಲ್ಲನೂ ಜೊತೆಗೆ ದೋಸೆ ಮತ್ತು ಸಾಗುನ ಕೂಡ ಸರ್ವ್ ಮಾಡಿದರು. ನನಗೆ ದೋಸೆ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಂದು ಸ್ವೀಟ್ ಹಾಗೆ ಕೆಲವೊಂದು ಫ್ರೈಯಮ್ಸ್ ಲೈಕ್ ಸಂಡಿಗೆ ಮತ್ತು ಬಜ್ಜಿ ಎಲ್ಲ ಹಾಕಿದರು. ಸೊ ಹೊಟ್ಟೆ ಹಸಿವಾಗಿತ್ತಲ್ಲ, ನಾವು ಟೇಸ್ಟ್ ಬಗ್ಗೆ ಏನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ದೋಸೆ ಸ್ವಲ್ಪ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಪುಳಿಯೋಗರೆ ಕೂಡ ಸರ್ವ್ ಮಾಡಿದರು ಅದ್ರ ಜೊತೆಯಲ್ಲಿ. ಮತ್ತು ರೈಸ್ ಮತ್ತು ನುಗ್ಗೆಕಾಯಿ ಸಾಂಬಾರು, ಅದ್ರ ಜೊತೆಗೆ ಅನ್ನ ತಿಳಿಸಾರು, ಅನ್ನ ಮೊಸರು, ಇದಿಷ್ಟನ್ನು ಅವರು ಸೌತ್ ಇಂಡಿಯನ್ ಥಾಲಿಯಲ್ಲಿ ಸರ್ವ್ ಮಾಡಿದ್ದು. ಜೊತೆಗೆ ಒಂದು ಬೀಡ, ಒಂದು ಐಸ್ ಕ್ರೀಮ್ ಮತ್ತು ಒಂದು ಬಾಳೆಹಣ್ಣನ್ನು ಕೊಟ್ಟರು. ನಾವು ಊಟ ಮಾಡಿಕೊಂಡು ನಮ್ಮ ಜರ್ನಿನ ಮುಂದುವರಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.